ಸ್ನೇಹಿತರೆ ನಮಸ್ಕಾರ. ಕೊನೆಗೂ ಕೂಡ ಸಾಕಷ್ಟು ಜನ ನಿರೀಕ್ಷೆ ಮಾಡುತ್ತಿದ್ದಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅದೇನು ಹೇಳಿ? ಅದೇ ಕಿಚ್ಚ ಸುದೀಪ್ ಅವರು ಕಳೆದ ವಾರ ಹನುಮಂತಗೆ ಮಾತನಾಡಿದಂಥ ರೀತಿಯ ಬಗ್ಗೆ ಕೊನೆಗೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಯಾಕೆ ನಾನು ಆ ರೀತಿ ಮಾತನಾಡಿದೆ ಅನ್ನೋದಕ್ಕೆ ಸ್ಪಷ್ಟನೆಯನ್ನು ಸ್ವಲ್ಪ ಕೊಟ್ಟಿದ್ದಾರೆ. ಅಂದರೆ ಭಾರಿ ಹೊತ್ತುಗಳ ಕಾಲ ಈ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಲಿಲ್ಲ. ಸ್ವಲ್ಪ ಹೊತ್ತು ಒಂದು 5ರಿಂದ 6 ನಿಮಿಷದ ಒಳಗಡೆ ಈ ವಿಚಾರವನ್ನು ಮುಗಿಸಿದ್ದಾರೆ ಮತ್ತು 2-3 ವಾಕ್ಯದಲ್ಲಿ ಹನುಮಂತ ವಿಚಾರವನ್ನು ಕೂಡ ತೆಕ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಹನುಮಂತಗೆ ಕಳೆದ ವಾರ ನಾನು ಆ ರೀತಿ ಹೇಳೋದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಇಲ್ಲಿ ಸುದೀಪ್ ಬಹುಶಃ ಹೇಳಿದಂತಿದೆ. ಜೊತೆಗೆ ಜನರ ಪ್ರಶ್ನೆಗೂ ಕೂಡ ಸುದೀಪ್ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಸಾಕಷ್ಟು ಜನರಿಗೆ ಇದ್ದಂಥ ಪ್ರಶ್ನೆ ಏನು ಹೇಳಿ, ಸುದೀಪ್ ಹನುಮಂತಗೆ ಆ ರೀತಿ ಮಾತನಾಡಬಾರ್ದಾಗಿತ್ತು, ಯಾಕೆ ಮಾತನಾಡಿದ್ರು ಅನ್ನೋಂಥದ್ದು. ಆ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕೆ ನಾನು ಆ ರೀತಿ ಮಾತನಾಡಿದೆ ಅನ್ನೋ ರೀತಿಯಲ್ಲೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಆಮೇಲೆ ಹನುಮಂತಗೆ ಮತ್ತೆ ಒಂದು ರೀತಿಯಲ್ಲಿ ಈ ಚೋಕ್ ಕೊಡುವಂಥದ್ದು ಅಂತೇಳಿ ಹೇಳ್ತಾರಲ್ಲ, ಅಂದರೆ ಸ್ವಲ್ಪ ಇನ್ನೂ ಕೂಡ ಪುಷ್ ಮಾಡುವಂಥದ್ದು ಅಂತೇಳಿ ಆ ರೀತಿಯೂ ಕೂಡ ಮಾಡಿದ್ದಾರೆ ಸುದೀಪ್ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ಯಾಕೆ, ಏನು ಸುದೀಪ್ ಕೊಟ್ಟಂಥ ಉತ್ತರ ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಕಿಚ್ಚ ಸುದೀಪ್ ಅವರು ವೀಕೆಂಡ್ನಲ್ಲಿ ಬಂದು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದರು ಅಂತ ಹೇಳಿದ್ರೆ ಅದಕ್ಕೊಂದು ರೀಸನ್ ಇರ್ತದೆ. ಅಂದರೆ ಎಲ್ಲೋ ಒಂದು ಕಡೆ ಹೊರಗಡೆ ಆ ರೀತಿ ಚರ್ಚೆ ಆಗಬಾರ್ದು ಅಥವಾ ಆ ರೀತಿ ಹೋಗಬಾರ್ದು ಅನ್ನುವಂತಹ ಒಳ್ಳೆತನವೂ ಕೂಡ ಇರ್ಬೋದು, ಅಥವಾ ಬೇರೆ ಯಾವುದೋ ರೀಸನ್ ಕೂಡ ಇರಬಹುದು. ಆದರೆ ಇಷ್ಟು ಸಮಯ ಸುದೀಪ್ ಮಾತನಾಡಿದಂಥ ವಿಚಾರ ಚರ್ಚೆ ಆಗಿದ್ದಕ್ಕಿಂತನೂ ಕೂಡ ಕಳೆದ ಶನಿವಾರ ಅಂತ್ಯದಲ್ಲಿ ಸುದೀಪು ಇದೇ ಹನುಮಂತಗೆ ಒಂದು ವಾರ್ನಿಂಗನ್ನು ಕೊಡುವಂಥದ್ದು ಅಥವಾ ವಿಚಾರವನ್ನು ಪ್ರಸ್ತಾಪ ಮಾಡುವಂಥದ್ದು ಭಾರಿ ಚರ್ಚೆಯ ಕೇಂದ್ರ ಬಿಂದುವಾಗಿತ್ತು. ಇಡೀ ರಾಜ್ಯದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿತ್ತು. ಹನುಮಂತನ ಅಭಿಮಾನಿಗಳು ಸುದೀಪ್ ವಿರುದ್ಧ ರೊಚ್ಚಿಗೆದ್ದಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಸುದೀಪ್ ವಿರುದ್ಧ ಹಿಗ್ಗಾಮುಗ್ಗ ಚಾಡಿಸಿದ್ರು. ಏನ್ರಿ ನೀವು ಹನುಮಂತಗೆ ಹಾಗೆ ಹೇಳೋದು ಅಂತ ಹೇಳಿದ್ರೆ ಅಂತೇಳಿ. ಅದರಲ್ಲೂ ಕೂಡ ಸುದೀಪ್ ಗಾಂಚಲಿ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿದ್ರಲ್ಲ, ಈ ವಿಚಾರ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಮಾಡಿತ್ತು. ಹನುಮಂತಂಗೆ ಇರೋದಲ್ಲ ಗಾಂಚಲಿ, ನಿಮಗಿರೋದು ಗಾಂಚಲಿ ಅಂತಲೂ ಕೂಡ ಹೇಳಿದರು. ಅಂದರೆ ಜನರು ಅಷ್ಟರ ಮಟ್ಟಿಗೆ ಆಕ್ರೋಶವನ್ನು ಹೊರಗಡೆ ಹಾಕಿದ್ರು. ಯಾರಿಗೂ ಕೂಡ ಇಷ್ಟ ಆಗಿರಲಿಲ್ಲ. ಜೊತೆಗೆ ಒಂದು ಒತ್ತಾಯವನ್ನು ಕೂಡ ಮಾಡಿದರು. ಈ ವಾರದ ಅಂತ್ಯದಲ್ಲಿ ನೀವು ಕ್ಲಾರಿಫಿಕೇಷನನ್ನು ಕೊಡಬೇಕು. ಯಾಕೆ ನೀವು ಹನುಮಂತಗೆ ಆ ರೀತಿ ಹೇಳಿದ್ರಿ, ಜೊತೆಗೆ ಕ್ಷಮೆಯನ್ನು ಕೂಡ ಕೇಳಬೇಕು, ಹನುಮಂತನ ಕ್ಷಮೆಯನ್ನು ಕೂಡ ನೀವು ಕೇಳಬೇಕು ಅಂತ ಹೇಳಿಬಿಟ್ಟು ಒತ್ತಾಯವನ್ನು ಮಾಡಿದರು, ಆಗ್ರಹವನ್ನು ಮಾಡಿದರು. ಬಹುಶಃ ಈ ವಿಚಾರ ಇಲ್ಲಿ ಹನುಮಂತಗೆ ಬೈದಿರುವಂಥ ವಿಚಾರ, ಯಾರು ಸುದೀಪ್ ಹನುಮಂತಗೆ ಬೈದಿರುವಂಥ ವಿಚಾರ ಇಲ್ಲಿ ಬಹುಶಃ ತಲುಪಿದಂತಿದೆ. ಯಾರಿಗೆ? ಸುದೀಪ್ ಅವರಿಗೆ. ಇದೇ ಕಾರಣಕ್ಕೆ ಸುದೀಪ್ ಅವರು ಇಂಡೈರೆಕ್ಟ್ಲಿ ಈ ವಿಚಾರವನ್ನು ತೆಗೆದುಕೊಂಡಿದ್ದಾರೆ, ಅಂದರೆ ಚರ್ಚೆಗೆ ತೆಗೆದುಕೊಂಡಿದ್ದಾರೆ. ಯಾಕೆ ಹನುಮಂತಗೆ ಆ ವಿಚಾರವನ್ನು ತಾನು ಹೇಳಿದ್ದು, ಯಾಕೆ ಆ ವಿಚಾರವನ್ನು ಚರ್ಚೆ ಮಾಡಿದ್ದು ಅನ್ನೋಂಥ ವಿಚಾರವನ್ನು ತೆಗೆದುಕೊಂಡಿದ್ದಾರೆ. ಆ ಮೂಲಕ ಸ್ಪಷ್ಟವಾಗಿ ಹನುಮಂತಗೆ ಆ ರೀತಿ ಹೇಳೋದಕ್ಕೊಂದು ಕಾರಣ ಇತ್ತು ಅನ್ನೋದನ್ನು ಕೂಡ ಸುದೀಪ್ ಹೇಳಿದ್ದಾರೆ. ಯಾಕೆ? ಮೊದಲಿಗೆ ಈ ವಿಚಾರ ಬಂದಿದ್ದು ಒಂದು ಕಾರಣನೂ ಕೂಡ ಇದೆ. ಕಳೆದ ವಾರ ಈ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಆದಂಥ ಮಿಸ್ಟೇಕ್, ಇದನ್ನು ಸುದೀರ್ಘವಾಗಿ ತೆಗೆದುಕೊಂಡಂಥ ಸುದೀಪ್ ಅವರು ಇಲ್ಲಿ ಭವ್ಯ ಮಿಸ್ಟೇಕ್ ಮಾಡಿರೋದು ಸತ್ಯ ಅಂತ ಹೇಳ್ಬಿಟ್ಟು ವಿಡಿಯೋ ಸಾಕ್ಷಿ ಸಮೇತ ಇಡ್ತಾರೆ. ಅದಾದ ಬಳಿಕ ಬ್ರೇಕನ್ನು ತೆಗೆದುಕೊಳ್ಳೋದು. ಈ ಬ್ರೇಕ್ನಲ್ಲಿ ಚೈತ್ರ ಕುಂದಾಪುರ ಮತ್ತು ರಜತ್ ನಡುವೆ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಯುತ್ತೆ. ಅಂದರೆ ಸಿಕ್ಕಾಪಟ್ಟೆ ಕಿತ್ತಾಡ್ಕೊಳ್ತಾರೆ, ಪರಸ್ಪರ ಒಬ್ರಿಗೊಬ್ರು ಕಿತ್ತಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಏನೇ ಮಾತುಕತೆಗಳು ಅಥವಾ ಯಾರೇ ಒಳಗಡೆ ಮಧ್ಯ ಹೋಗಿ ಸಮಾಧಾನ ಮಾಡಿದ್ರೂ ಕೂಡ ಸಮಾಧಾನ ಆಗೋದಿಲ್ಲ. ಈ ವಿಚಾರದ ಬಗ್ಗೆ ಮತ್ತೆ ಸುದೀಪ್ ಬ್ರೇಕ್ನಿಂದ ಬಂದವರು ಮತ್ತೆ ವಿಚಾರವನ್ನು ಎತ್ಕೊಳ್ತಾರೆ. ವಿಚಾರವನ್ನು ಎತ್ಕೊಂಡು ಮತ್ತೆ ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಸರಿ, ತಪ್ಪಾಗಿದ್ದು ಆಯಿತು, ಆದರೆ ಇಲ್ಲಿ ಯಾವ್ಯಾವ ರೀತಿಯಲ್ಲಿ ತಪ್ಪಾಯಿತು, ಯಾರ್ಯಾರ್ದು ತಪ್ಪಾಯಿತು ಎಲ್ಲವೂ ಕೂಡ ಹೇಳ್ತಾ ಹೋಗ್ತಾರೆ. ಹೇಳಿ 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 ಅಂತಿಮವಾಗಿ ನೀವೇನೇನು ತಪ್ಪು ಮಾಡಿದ್ದೀರಾ ಅನ್ನೋದನ್ನು ಕೂಡ ತಿಳಿಸ್ತಾರೆ. ಯಾರು? ಈ ಸ್ಪರ್ಧಿಗಳು ಏನೇನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ತಾರೆ. ತಪ್ಪಾಯಿತು, ಹೋಯಿತು, ಈಗ ಆ ವಿಚಾರದ ಬಗ್ಗೆ ಮತ್ತೆ ಮಾತನಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನುವಂಥದ್ದನ್ನು ಕೂಡ ಕ್ಲಾರಿಟಿ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಈಗ ಒಂದು ಈಗ ಭವ್ಯ ವಿಚಾರ ಆಯಿತು, ಅದರ ಬಗ್ಗೆ ಮಾತನಾಡಿದ್ವಿ, ಏನು ಹೇಳಬೇಕು ಅದನ್ನು ಹೇಳಿದ್ವಿ, ಮತ್ತು ಅದರ ಬಗ್ಗೆ ಮಾತನಾಡೋದ್ರಲ್ಲಿ ಅರ್ಥ ಇಲ್ಲ. ಅಲ್ಲಿ ಉದ್ದೇಶ ಏನಾಗಿತ್ತು ಆ ಉದ್ದೇಶವನ್ನು ಮಾತ್ರ ನೀವು ಸ್ವೀಕರಿಸಿ ಅನ್ನೋದು ಇಲ್ಲಿ ಕ್ಲಿಯರಾಗಿ ಸುದೀಪ್ ಹೇಳುವಂಥದ್ದು. ಇದೇ ಸಂದರ್ಭದಲ್ಲಿ ಹನುಮಂತನ ವಿಚಾರವನ್ನು ಕೂಡ ಎತ್ತುತ್ತಾರೆ. ಕಳೆದ ವಾರ ನಾನು ಹನುಮಂತಂಗೆ ಬೈದೆ. ಯಾಕೆ ಬೈದೆ? ಹೊರಗಡೆ ಹನುಮಂತನಂಥ ಸ್ಪರ್ಧಿಗಳು ಆ ರೀತಿ ಪೋರ್ಟ್ರೈಟ್ ಆಗಬಾರ್ದು ಅಂತೇಳಿ ಬಿಗ್ ಬಾಸ್ನ ರೂಲ್ಸ್ಗಳನ್ನು ಧಿಕ್ಕರಿಸ್ತಾರೆ ಹನುಮಂತ ಅನ್ನುವಂತಹ ಮಾತು ಬಹುಶಃ ಇಲ್ಲಿ ಒಂದು ಕ್ಲಿಯರಾಗಿತ್ತು. ಏನು, ಹನುಮಂತ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ದ ಅನ್ನೋ ಉದ್ದೇಶದಿಂದ ಹನುಮಂತನನ್ನು ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡ್ತಾರೆ, ಅಥವಾ ಹನುಮಂತ ಬಿಗ್ ಬಾಸ್ ಮನೆ ರೂಲನ್ನು ಬ್ರೇಕ್ ಮಾಡೋದಿಲ್ಲ, ಈ ರೀತಿಯಾದಂತಹ ಮಾತುಗಳು ಬರಬೇಕೇ ಹೊರತು ಎಲ್ಲೋ ಒಂದು ಕಡೆ ಹನುಮಂತ ಬಿಗ್ ಬಾಸ್ ಮನೆಯ ರೂಲ್ಸನ್ನು ಧಿಕ್ಕರಿಸ್ತಾನೆ, ಆತನಿಗೆ ಯಾವ ರೂಲ್ಸ್ ಅಂದ್ರೂ ಕೂಡ ಡೋಂಟ್ ಕೇರು, ಆತನದೇ ರೂಲ್ಸು,
ಜೊತೆಗೆ ಆತನ ಆಟಕ್ಕೆ ಇದು ಡಿಸ್ಟರ್ಬ್ ಮಾಡಬಾರ್ದು. ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಮಾತುಗಳು ಹನುಮಂತನ ಆಟಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ಸುದೀಪ್ ಕಾಳಜಿ ಅನ್ನೋದನ್ನು ಸುದೀಪ್ ಅರ್ಥ ಮಾಡಿಸ್ತಾರೆ. ಅಂದರೆ ಸುದೀಪ್ ಇಲ್ಲಿ ಬೆಣ್ಣೆಯಲ್ಲಿ ಕೂದಲು ತೆಗೆದಿದ್ದಾರೆ ಅಂತೇಳಿ ನೇರವಾಗಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಗಮನಿಸಿ, ನೀವು ರಜತ್ಗೆ ಈ ವಾರ ಹಿಗ್ಗಾಮುಗ್ಗ ಸುದೀಪ್ ಬೈತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಇನ್ಫ್ಯಾಕ್ಟ್ ಸುದೀಪ್ ಇರುವಂಥ ಸಂಚಿಕೆಯಲ್ಲೇ ಚೈತ್ರ ಮತ್ತು ರಜತ್ ಕಿತ್ತಾಡಿಕೊಂಡಂಥ ಪರಿಯನ್ನು ಕೂಡ ನೋಡಿದ್ರು ಸುದೀಪ್. ಆದರೂ ಕೂಡ ಸುದೀಪ್ ಬಾಯಲ್ಲಿ ಒಂದೇ ಒಂದು ಪದ ಬರಲಿಲ್ಲ. ರಜತ್ ಬಗ್ಗೆನೂ ಕೂಡ ಬರಲಿಲ್ಲ, ಚೈತ್ರ ಬಗ್ಗೆನೂ ಕೂಡ ಬರಲಿಲ್ಲ. ಯಾಕೆ ನೀವು ಕಿತ್ತಾಡಿದ್ರಿ? ಕಿತ್ತಾಡುವ ಸಂದರ್ಭದಲ್ಲಿ ಕೆಲವೊಂದು ಪದಗಳು ಬಳಕೆ ಆದವು. ಯಾವುದು ಬೊಟ್ಟಿನ ವಿಚಾರ ಪ್ರಸ್ತಾಪ ಆಯಿತು. ಕಳೆದ ಸೀಸನಲ್ಲಿ ಬಳೆ ಬಗ್ಗೆ ಅಷ್ಟೆಲ್ಲ ಭಾಷಣ ಮಾಡಿದಂಥ ಸುದೀಪು ಈ ವಾರ ಬೊಟ್ಟಿನ ಬಗ್ಗೆ ರಜತ್ ಮಾತನಾಡಿದಾಗ ಯಾಕೆ ಮಾತಾಡಲಿಲ್ಲ? ಇಂಥ ಪ್ರಶ್ನೆಗಳು ಬರ್ತಾವಲ್ವ. ಆದರೆ ಈ ಬಗ್ಗೆ ನಾನು ನಿಮಗೆ ಮುಂದಿನ ಸ್ಟೋರಿಯಲ್ಲಿ ಒಂದು ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಚೈತ್ರ ಮಾತನಾಡಿದ್ದು ಎಷ್ಟು ತಪ್ಪೋ ಅದಕ್ಕಿಂತ 10 ಪಟ್ಟು ತಪ್ಪು ರಜತ್ ಮಾತನಾಡಿರೋದು. ಬೊಟ್ಟಿನ ಬಗ್ಗೆ ಎಲ್ಲ ರಜತ್ ಮಾತನಾಡಬಾರ್ದಾಗಿತ್ತು. ಆದರೆ ಇದಕ್ಕಿಂತ ಸಿಲ್ಲಿ ರೀಸನ್ ಅನಿಸೋದು ಹನುಮಂತ ಬಿಗ್ ಬಾಸ್ ರೂಲ್ಸನ್ನು ಬ್ರೇಕ್ ಮಾಡ್ತಾನೆ. ಅಂದರೆ ಬಿಗ್ ಬಾಸ್ ಆಟ ಕ್ಯಾನ್ಸಲ್ ಆದರೆ ಆಗಲಿ ಬಿಡಿ ಅಂತಲೂ ಕೂಡ ಹೇಳ್ತಾನೆ ಅನ್ನುವಂಥ ಒಂದೇ ಒಂದು ಪದವನ್ನು ಇಟ್ಕೊಂಡು ಆ ಮಟ್ಟಿಗೆ ಸುದೀಪ್ ಮಾತನಾಡುವಂಥ ಅವಶ್ಯಕತೆ ಇರಲಿಲ್ಲ. ಗಾಂಚಲಿ ಅದು ಇದು ಮಣ್ಣು ಮಸಿ ಅಂತ ಹೇಳ್ಬಿಟ್ಟು ಮಾತನಾಡುವ ಅವಶ್ಯಕತೆ ಇರಲಿಲ್ಲ. ಆದರೆ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಅನಿವಾರ್ಯತೆ ಸುದೀಪ್ಗಿತ್ತು ಅನ್ನೋದಕ್ಕೆ ಸಾಕ್ಷಿ ಇದು. ಬ್ಯಾಲೆನ್ಸ್ ಮಾಡುವಂಥ ಅನಿವಾರ್ಯತೆ ಇದ್ದಿದ್ದರಿಂದನೇ ಸುದೀಪು ಮತ್ತೆ ಆ ವಿಚಾರವನ್ನು ಎತ್ತುತ್ತಾರೆ. ನಾನು ಹನುಮಂತಂಗೆ ಬೈದಿದ್ದು ಈ ಕಾರಣಕ್ಕೆ, ಅದು ಬಿಟ್ಟು ಬೇರೆ ಯಾವುದೇ ಕಾರಣ ಅಲ್ಲ ಅನ್ನೋದನ್ನು ಕೂಡ ಒಂದು ಸ್ಪಷ್ಟನೆ ರೂಪದಲ್ಲಿ ಕೊಡ್ತಾರೆ. ಇಲ್ಲಿ ಬ್ಯಾಲೆನ್ಸ್ಡ್ ಆಗಿಯೇ ಕೊಡ್ತಾರೆ. ಅಂದರೆ ಉತ್ತರವನ್ನು ಕೂಡ ಕೊಡಬೇಕಾಗಿತ್ತು, ವಿಚಾರವನ್ನು ಕೂಡ ಹೇಳಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಸುದೀಪ್ ಬ್ಯಾಲೆನ್ಸ್ಡ್ ಆಗಿಯೇ ಕೊಡ್ತಾರೆ. ಹನುಮಂತಗೆ ಹೇಳಿದರೆ ಹಿಂದೆ ಈ ಉದ್ದೇಶ ಇತ್ತು ಅಂಥೇಳಿ. ಅಲ್ಲಿಗೆ ಹನುಮಂತಗೂ ಕೂಡ ಬೇಜಾರಾಗಬಾರ್ದು, ಹನುಮಂತ ಕೂಡ ಡೌನ್ ಆಗಬಾರ್ದು ಅನ್ನೋಂಥದ್ದು ಇಲ್ಲಿ ಸುದೀಪ್ ಉದ್ದೇಶ ಇರ್ಬೋದು. ಜೊತೆಗೆ ಈ ಬಗ್ಗೆ ಪ್ರಶ್ನೆ ಕೇಳಿದಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಇವೆಲ್ಲ ಸುದೀಪ್ ಅಬ್ಸರ್ವ್ ಮಾಡಿರಲ್ಲ ಅಂತೇನಲ್ಲ. ಸುದೀಪ್ ಅಬ್ಸರ್ವ್ ಮಾಡದೆ ಇದ್ರೂ ಬಿಗ್ ಬಾಸ್ ಟೀಮ್ನವ್ರು ಅಬ್ಸರ್ವ್ ಮಾಡಿರಲ್ಲ ಅಂತಲ್ಲ, ಎಲ್ಲರೂ ಅಬ್ಸರ್ವ್ ಮಾಡಿರ್ತಾರೆ. ಹಾಗಾಗಿ ಅಂತಿಮವಾಗಿ ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಆ ರೀತಿಯಲ್ಲ ಹೀಗೆ ಅಂತೇಳ್ಬಿಟ್ಟು ಓವರಾಲ್ ಆಗಿ ಸ್ನೇಹಿತರ ಒಂದಂತೂ ಕ್ಲಿಯರ್ ಆಗುತ್ತೆ. ಇಲ್ಲಿ ಎಲ್ಲೋ ಒಂದು ಕಡೆ ಸುದೀಪು ಏನೋ ಒಂದು ತಪ್ಪನ್ನು ಪದೇ 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 ಮಾಡ್ತಿದ್ದಾರೆ. ಹನುಮಂತಗೆ ಇಲ್ಲಿ ಕ್ಲಾರಿಟಿ ಕೊಡೋಣ ಕೊಟ್ಟರು ಸರಿ, ಬಟ್ ರಜತ್ ವಿಚಾರದಲ್ಲಿ ಒಂದು ಸಗೇನು ತಪ್ಪು ಮಾಡಿದ್ದಾರೆ. ಆ ತಪ್ಪೇನು ಅದನ್ನು ನಿಮಗೆ ಮುಂದಿನ ಸ್ಟೋರಿಯಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಹನುಮಂತನ ಬಗ್ಗೆ ಸುದೀಪ್ ತೆಗೆದುಕೊಂಡಂಥ ಸ್ಟ್ಯಾಂಡ್ನ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ? ನಮಗಂತೂ ವೈಯಕ್ತಿಕವಾಗಿ ಸಮಾಧಾನ ಇಲ್ಲ, ನಿಮಗೆ ಸಮಾಧಾನ ಇದೆಯಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.